A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಸರ್, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಗದೇವ್ ಸೂರ್ಯವಂಶಿ. ನಾನು ಇಲ್ಲಿ ಕೋಟ್ಯಾಳದಿಂದ ಗೋಟೆಕ್ಕೆ ಬರುವಂಥ ರಸ್ತೆಯಲ್ಲಿ ನಿಂತಿದ್ದೇನೆ. ಈ ರಸ್ತೆ ಈಗಾಗಲೇ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರು, ಲೋಕೋಪಯೋಗಿ ಇಲಾಖೆ ಗೌರವಾನ್ವಿತರಲ್ಲಿ ಇದ್ರ ಸವಿಸ್ತಾರ ಮಾಹಿತಿ ನಾನು ಕೊಟ್ಟಿದ್ದೇನೆ. ಅಲ್ಲಿ ಮುಂದೆ ಕೋಟ್ಯಾಳದಿಂದ ಬರುವ ದಾರಿ ಅಲ್ಲಿ ಆ ಕಡೆ ಕಾಂಕ್ರೀಟ್ ರೋಡ್, ಆ ಕಡೆ ಡಾಂಬರ್ ರಸ್ತೆ ಮಾಡಿದ್ದಾರೆ. ಅಲ್ಲಿಂದ ಒಂದು 200 ಮೀಟ್ರ್ ತನಕ ಆಗ್ಬೋದು. ಆ ಡೋಣಿ ತನಕ ಇದು ಕಾಂಕ್ರೀಟ್ ಮಾಡೋದು ಬಿಟ್ಟಿದ್ದಾರೆ. ಇದು ಈ ರೋಡ್ ಕಾಂಕ್ರೀಟ್ ಮಾಡಬೇಕು. ಯಾರ್ದು ತಪ್ಪಿದೆ? ಬೇಕಾದ್ರೆ ಇದು ಜಮಖಂಡಿ ತಾಲೂಕಿಗೆ ಬರ್ತಿದ್ರೆ ಆ ಜಮಖಂಡಿ ತಾಲೂಕು ಏನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಯಾರಿದ್ದಾರೋ ಮಾಹಿತಿ ಕೊಡ್ರಿ ಸರ್ ಅಂತೇಳಿ ನಾನು ಕಾರ್ಯನಿರ್ವಾಹಕ ಸಾಹೇಬ್ರೆ ತಮಗೆ ಮಾಹಿತಿ ನೀಡಿದ್ದೆ. ಅದು ತಮಗೆ ಬರ್ತಿದ್ರೆ ತಾವು ಮಾಡಿ, ಬೇಕಾದ್ರೆ ಜಮಖಂಡಿ ಮತಕ್ಷೇತ್ರಕ್ಕೆ ಬರ್ತಿದ್ರೆ ಅವ್ರಿಗೆ ಮಾಹಿತಿ ಕೊಡಿ ಅಂತೇಳಿ ನಾನು ಹೇಳಿದ್ದೆ. ಇಲ್ಲ, ನಾ ಮಾಹಿತಿ AW ಅವ್ರಿಗೆ ಮಾಹಿತಿ ಕೊಟ್ಟು ಅದು ಏನು ಅನ್ನೋದು ತಮಗೆ ತಿಳಿಸ್ತೀನಿ ಅಂತ ಹೇಳಿದ್ರೆ ನನಗೆ ಇನ್ನೂರಿಗೆ ತಿಳಿಸಿಲ್ಲ ತಾವು. ಅದಕ್ಕೆ ಎಷ್ಟೊತ್ತಿದ್ರು ನನಗೆ ನಮ್ಮದು ವಿಡಿಯೋ ನೋಡಿ ಅಲ್ಲಿ ಏನು ಲೋಕೋಪಯೋಗಿ ಇಲಾಖೆ ಏನು ಕಾರ್ಯನಿರ್ವಾಹಕ ಅಭಿಯಂತರು ಅಥವಾ AW ಮಾಹಿತಿ ಕೊಟ್ಟಿದ್ದಾದರೆ ಅವ್ರು ಏನು ನಿಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದು ಅಂತ ನನಗೆ ಮಾಹಿತಿ ಕೊಡಬೇಕು. ನಾನು ಅದಕ್ಕೆ ಏನು ಬೇಕಾದ್ರೆ ಜಮಖಂಡಿ ಮತಕ್ಷೇತ್ರ ಶಾಸಕ ಮಹೋದಯರಿಗೆ ನಾವು ಇದ್ರ ಬಗ್ಗೆ ಗಮನ ಹರಿಸ್ತೀವಿ. ಇಲ್ಲ, ನಮಗೆ ಬಿಜಾಪುರ ನಮಗೆ ಸಂಬಂಧ ಬರ್ತಂದ್ರೆ ನೀವು ತಕ್ಷಣ ಇದನ್ನು ಮಳೆ ಬರೋದ್ರೊಳಗೇ ಇದನ್ನು ನಿರ್ಧಾರ ತಗೊಂಡು ಇದೊಂದು ಏನು 200 ಮೀಟ್ರ್ ಅಷ್ಟು ಉಳಿದ ಇದು ಡಾಂಬರೀಕರಣ ಮಾಡಬೇಕಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ನೋಡಿ ಸರ್, ಇಲ್ಲಿ ಇದೇನು ಕೋಟ್ಯಾಳದಿಂದ ಗೋಟೆಗೆ ಹೋಗೋ ದಾರಿ ಏನೋ ನಡು ಡೋಣಿ ಬರ್ತದೆ. ಆ ಡೋಣಿಯವರಿಗೆ ಇದು ಡಾಂಬರೀಕರಣ ಮಾಡಬೇಕಾಗಿದೆ. ಆ ಕಡೆ ಮತ್ತೆ ಅವರು ಡಾಂಬರ್ ಮಾಡಿದ್ದಾರೆ. ಏನು ಜಮಖಂಡಿ ತಾಲೂಕು ವ್ಯಾಪ್ತಿಯಲ್ಲಿ ಏನು ಬರೋ ರಸ್ತೆ ಆ ಕಡೆ ಡಾಂಬರ್ ಮಾಡಿದ್ದಾರೆ. ಇದೊಂದು 200 ಮೀಟ್ರ್ ಎಷ್ಟು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಡಾಂಬರ್ ಸ್ಟಾರ್ಟ್ ಆಯ್ತು ನೋಡಿ, ಇಲ್ಲಿ ಮತ್ತೆ ಡಾಂಬರ್ ಮಾಡಿದ್ದಾರೆ. ಅದಕ್ಕೆ ತಕ್ಷಣ ಸ್ವಲ್ಪ ಅದೇನು 200 ಮೀಟ್ರ್ ತಮಗೆ ಬಿಜಾಪುರ ವ್ಯಾಪ್ತಿಗೆ ಬರ್ದಿದ್ರೆ ತಾವು ಅದನ್ನು ಕ್ರಮ ತಗೊಳ್ರಿ. ಇಲ್ಲಾಂದರೆ ಜಮಖಂಡಿ ತಾಲೂಕು ವ್ಯಾಪ್ತಿಗೆ ಬರ್ತಿದ್ರೆ ಆ ಜಮಖಂಡಿ ಏನು ವಿಭಾಗದ ಕಾರ್ಯನಿರ್ವಾಹಕರಿಗೆ ಮತ್ತು ಸಹಾಯಕ ಕಾರ್ಯನಿರ್ವಾಹಕರಿಗೆ ಮಾಹಿತಿ ಕೊಟ್ಟು ಆ ಕೆಲಸ ಮಾಡಿಸ್ಬೇಕು ಸರ್. ನೋಡಿ, ಇಲ್ಲಿ ಗೋಟೆ 4 ಕಿಲೋಮೀಟರ್ ಇದೆ. ಧನ್ಯವಾದಗಳು.